ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಸಿಂಪಲ್ಲಾಗಿ ಯುಗಾದಿ ಹಬ್ಬ ಯಾವ ರೀತಿ ಮಾಡಿದ್ವಿ ಅಂತ ಶಾರ್ಟಾಗಿ ಸ್ವೀಟಾಗಿ ಶೇರ್ ಮಾಡ್ಕೋತೀನಿ. ಮೊದಲದಾಗಿ ಎಲ್ಲ ಅಡುಗೆ ಎಲ್ಲ ಮಾಡಿಕೊಂಡೆ. ನಾನು ಫಸ್ಟು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟೆ. ಹಿರಿಯರದು ಆಮೇಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಒಬ್ಬಟ್ಟಿಗೆ ಎಲ್ಲ ರೆಡಿ ಮಾಡಿಕೊಂಡೆ. ಹಿಟ್ಟೆಲ್ಲ ಕಲಿಸ್ಬಿಟ್ಟು ಎಣ್ಣೆ ಎಲ್ಲ ಇಟ್ಕೊಂಡು ಆಮೇಲೆ ಹೂರಣ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡೆ. ಯಾವೆಲ್ಲ ಕಂಪ್ಲೀಟ್ ಈ ವಿಡಿಯೋ ಎಲ್ಲ ಮಾಡೋಕ್ಕೆ ನನಗಾಗಿಲ್ಲ, ಒಬ್ಬಳೇ ಇರೋದ್ರಿಂದ ವಿಡಿಯೋ ಅದನ್ನೆಲ್ಲ ಒಟ್ಟಿಗೆ ಮಾಡೋಕ್ಕಾಗಲಿಲ್ಲ. ಹೀಗಾಗಿ ಶಾರ್ಟಾಗಿ ನಾನು ಏನೇನು ಅಡುಗೆ ಮಾಡಿದೆ ಅಂತ ಹೇಳ್ಬಿಟ್ಟು ಯಾವ ರೀತಿ ಮಾಡಿದೆ ಅಂತ ಶೇರ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಅಡುಗೆ ಎಲ್ಲ ಫಸ್ಟು ಬದನೇಕಾಯಿ ಪಲ್ಯ, ರೈಸು ಮತ್ತು ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ, ಮತ್ತು ಹೋಳಿಗೆ, ಒಬ್ಬಟ್ಟು ಅಂತ ಹೇಳ್ತಾರಲ್ಲ ಅದು. ದೇವ್ರಿಗೆ ಒಬ್ಬಟ್ಟನ್ನ ಇಡೋಕ್ಕೆ ದೇವ್ರಿಗೆ ಪ್ರಸಾದವಾಗಿ ಇಡೋಕ್ಕಾಯಿತು. ಅದೇ ರೀತಿ ಹಿರಿಯರಿಗೆ ಅಂತ ಹೇಳ್ಬಿಟ್ಟು ನಾವು ಪ್ರತಿ ವರ್ಷ ಒಬ್ಬಟ್ಟು, ಬಜ್ಜಿ ಎಲ್ಲ ಏನೇನು ಆಗುತ್ತೆ ಅದೆಲ್ಲ ನಾವು ಮಾಡ್ತೀವಿ. ಹೀಗಾಗಿ ಎಲ್ಲ ಅಡುಗೆ ಆಗಿತ್ತು. ಬೇಗ ಬೇಗ ನನ್ನ ಮಗಳು ಹೆಂಗೋ ಸ್ವಲ್ಪ ಹೆಲ್ಪ್ ಮಾಡಿದ್ಲು ಎಲ್ಲ ರೆಡಿ ಮಾಡೋಕ್ಕೆ. ನಾನು ಒಂದು ಕಡೆ ಅಡುಗೆ ಮಾಡ್ತಾಯಿದ್ರೆ ನನ್ನ ಮಗಳು ಸ್ವಲ್ಪ ದೇವ್ರ ಫೋಟೋ, ಬಟ್ಟೆ ಎಲ್ಲ ಜೋಡಿಸಿ ಇಡೋಕ್ಕೆ ಅವಳು ಹೆಲ್ಪ್ ಮಾಡ್ತಾಯಿದ್ಲು. ಅದೇ ರೀತಿ ಇದು ಯುಗಾದಿ ಹಬ್ಬದ ಪ್ರಸಾದ ಬೇವು ಬೆಲ್ಲ ನಮ್ಮ ಮನೆಯವ್ರು ರೆಡಿ ಮಾಡಿದ್ರು. ಹೀಗಾಗಿ ಒಂದು ಸ್ವಲ್ಪ ಕೆಲಸ ಬೇಗ ಆಯಿತು. ಹೀಗಾಗಿ ಬೇಗ ಬೇಗ ಎಲ್ಲನೂ ಅಡುಗೆ ಮಾಡಿಬಿಟ್ಟು ಒಂದು ಕಡೆ ನಾನು ಎತ್ತಿಟ್ಬಿಟ್ಟೆ. ಬೇಗ ಬೇಗ ನೋಡಿ, ರೈಸು, ಸಾಂಬಾರು ಎಲ್ಲ ತೋರಿಸ್ತಾ ಇದ್ದೀನಿ ಇವಾಗ ನಿಮಗೆ. ರೈಸ್ ಆಗಿದೆ, ಸಾಂಬಾರಾಗಿದೆ, ಬದನೇಕಾಯಿ ಪಲ್ಯ ಆಗಿದೆ, ಬಜ್ಜಿ ಕೂಡ ಹಾಕಿದ್ದೀನಿ, ಒಬ್ಬಟ್ಟು ಕೂಡ ಆಯಿತು. ಇವಾಗ ನೋಡಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ಲು. ಇನ್ನೂ ಹೂವು ಅದೆಲ್ಲ ಲಾಸ್ಟು ಟಚಪ್ ನಾನೇ ಕೊಡಬೇಕಾಗಿತ್ತು. ಹೂವು ಎಲ್ಲನೂ ಅರೇಂಜ್ಮೆಂಟ್ ಮಾಡಬೇಕಾಗಿತ್ತು. ನನ್ನ ಮಗಳು ಫೋಟೋ, ಟೇಬಲ್ ಎಲ್ಲ ಇಟ್ಬಿಟ್ಟು ಹೂವೆಲ್ಲ ಮುಡಿಸ್ಬಿಟ್ಟು ನೀಟಾಗಿ ಪೂಜೆ ಎಲ್ಲ ಮಾಡಿದ್ವಿ. ಎಡೆ ಎಲ್ಲ ಇಟ್ವಿ. ತುಂಬ ಚೆನ್ನಾಗಾಯಿತು ಯುಗಾದಿ ಹಬ್ಬದ ಈ ವರ್ಷದ ಪ್ರಿಪ್ರೇಷನ್ ಎಲ್ಲ ಮುಗಿದಾದ್ಮೇಲೆ ನೆಕ್ಸ್ಟ್ ನಾವು ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗ್ತೀವಿ. ಹಬ್ಬದ ದಿವಸ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆ ದೇವ್ರ ದರ್ಶನ ಮಾಡ್ಕೊಂಬರ್ತೀವಿ. ಪ್ರತಿ ವರ್ಷ ಹೋಗ್ತೀವಿ. ಹೀಗಾಗಿ ಈ ವರ್ಷವೂ ಹೋದ್ವಿ. ಅಲ್ಲಿ ತುಂಬ ಖುಷಿಯಾಗೋ ವಿಚಾರ ಅಂದರೆ ದೇವ್ರ ದರ್ಶನ ಹಬ್ಬದ ದಿವಸ ಮಾಡ್ತೀವಿ ಅಂತೇಳ್ಬಿಟ್ಟು. ಇನ್ನೊಂದು ಏನು ಅಂದರೆ ಅಲ್ಲಿ ಹಣ್ಣುಗಳು ಎಷ್ಟು ಸ್ವೀಟಾಗಿರುತ್ತೆ. ಎಲ್ಲ ಥರದ ಹಣ್ಣು ತುಂಬ ಚೆನ್ನಾಗಿ ಸಿಗುತ್ತೆ. ಎಲ್ಲ ದೇವ್ರ ದರ್ಶನ ಆಯಿತು. ಎಲ್ಲ ಕೂತ್ಕೊಂಡು ಅಲ್ಲೇ ನಾನು ಮಾಡಿರೋ ಅಡುಗೆ ಎಲ್ಲ ಬಾಕ್ಸಲ್ಲೇ ಹಾಕ್ಕೊಂಡ್ಬಿಟ್ಟು ಹೋಗಿ ಅಲ್ಲೇ ಊಟ ಎಲ್ಲ ಮಾಡಿದ್ವಿ. ಈ ರೀತಿ ಇತ್ತು ನಮ್ಮ ಯುಗಾದಿ ಹಬ್ಬ. ನಿಮ್ದು ಹೇಗಿತ್ತು ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.